ವೆಲ್ಕಮ್ ಟು ರಾಮೇಶ್ವರಂ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಮದುರೆಯಿಂದ ರಾಮೇಶ್ವರಂಗೆ ರೀಚ್ ಆದಾಗ ನೈಟ್ ಆಗಿತ್ತು. ಫ್ರೆಶ್ ಆಗಿ ಡಿನ್ನರ್ ಮಾಡಿ ಮಲಗಿದ್ವಿ. ಮಾರನೇ ದಿನ ಬೆಳಗ್ಗೆ ದರ್ಶನಕ್ಕೆ ಹೊರಟಿದ್ದು 5:30ಗೆ. ಹೋಟೆಲಿಂದ ಟೆಂಪಲ್ಗೆ ಹೋಗೋಕ್ಕೆ ಆಟೋಗಳು ಅವೈಲಬಿಲಿಟಿ ಇರುತ್ತೆ. ಆಟೋದವರು ಮಾರ್ನಿಂಗ್ ಆದರೆ 100 ಚಾರ್ಜ್ ಮಾಡ್ತಾರೆ, ನೈಟ್ ಆದರೆ 150 ಚಾರ್ಜ್ ಮಾಡ್ತಾರೆ. ಟೆಂಪಲ್ ದರ್ಶನದ ಟೈಮಿಂಗ್ಸ್ 5:30ಇಂದ ಮಧ್ಯಾಹ್ನ 1 ಗಂಟೆ ತನಕ, ಮತ್ತೆ ಈವ್ನಿಂಗ್ 3ಇಂದ ನೈಟ್ 9 ತನಕ ಇರುತ್ತೆ. ಸ್ಫಟಿಕಲಿಂಗ ದರ್ಶನ ಮಾರ್ನಿಂಗ್ 4. ದರ್ಶನಕ್ಕೆ ಮೊದಲು ಅಗ್ನಿತೀರ್ಥಂ ಸಮುದ್ರ ಸ್ನಾನ ಮಾಡಬೇಕು. ಅಗ್ನಿತೀರ್ಥಮಲ್ಲಿ ಸ್ನಾನ ಮಾಡಿ ನಂತರ ದೇವಸ್ಥಾನದ ಒಳಗಿರೋ 22 ಕುಂಡ ಸ್ನಾನ ಮಾಡಬೇಕು. ಈ 22 ಕುಂಡನ ಶ್ರೀರಾಮಚಂದ್ರ ಬ್ರಾಹ್ಮಣ ಹತ್ಯಾ ದೋಷ ನಿವಾರಣೆಗೋಸ್ಕರ ಅವರ 22 ಬಾಣಗಳಿಂದ ಕುಂಡನ ನಿರ್ಮಿಸಿ ಇದರಲ್ಲಿ ಸ್ನಾನ ಮಾಡಿ ಮರಳಲ್ಲಿ ಮಾಡಿರೋ ಶಿವಲಿಂಗ ಅಂದ್ರೆ ರಾಮೇಶ್ವರಂ ಅಲ್ಲಿರೋ ರಾಮೇಶ್ವರಮನ್ನ ಪೂಜೆ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಸ್ನಾನಕ್ಕೆ ಟೈಮಿಂಗ್ಸ್ ಮಾರ್ನಿಂಗ್ 5:30ಇಂದ ಮಧ್ಯಾಹ್ನ 12 ಗಂಟೆ ತನಕ, ಮತ್ತೆ 3:30ಇಂದ 6 ತನಕ ಅಷ್ಟೇ ಇರುತ್ತೆ. ಸ್ನಾನಕ್ಕೆ ಟಿಕೆಟ್ಸ್ ಬಂದು 25 ರುಪೀಸ್. ನಿಮ್ಮ ಜೊತೆ ವಯಸ್ಸಾದವರು ಅಥವಾ ಹುಷಾರಿಲ್ಲದೆ ಇರೋರು ಇದ್ದಾರೆ, ತುಂಬ ರಶ್ ಇದೆ, ರಶಲ್ಲಿ ಹೋಗೋದಿಕ್ಕಾಗೋದಿಲ್ಲ ಅಂತ ಆದರೆ ಅವರೇ ಪ್ರತಿಯೊಂದು ಬಾವಿ ಹತ್ರನೂ ಕರ್ಕೊಂಡು ಹೋಗಿ ನೀರು ಹಾಕಿ ವಿತೌಟ್ ರಶ್ ಪ್ರತಿಯೊಂದು ಕುಂಡದ ನೀರನ್ನು ಹಾಕಿ ಕಳಿಸ್ತಾರೆ. ಅವರು ಆಫರ್ ಮಾಡ್ತಾರೆ, ಒಬ್ರಿಗೆ 300 ಅಥವಾ 400 ಚಾರ್ಜ್ ಮಾಡ್ತಾರೆ. ಡ್ರೆಸ್ ಚೇಂಜಿಂಗ್ ಟೆಂಪಲ್ ಒಳಗಡೆನೆ ಜಾಗ ಇದೆ. ದರ್ಶನಕ್ಕೆ ಧರ್ಮ ದರ್ಶನ ಕೂಡ ಇದೆ. ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ 100 ರುಪೀಸ್ ಟಿಕೆಟ್, VIP ದರ್ಶನಕ್ಕೆ 200 ರುಪೀಸ್ ಟಿಕೆಟ್. ನಾವು ಕೂಡ ಹೋದಾಗ ತುಂಬ ರಶ್ ಇತ್ತು, ಆದ್ರಿಂದ ನಾವು ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋದ್ವಿ. 1200 ಚಾರ್ಜ್ ಮಾಡಿದ್ರು. ಅವರೇ ನಮ್ಮನ್ನ ಕರ್ಕೊಂಡು ಹೋಗಿ ವಿತೌಟ್ ರಶ್ ಡೈರೆಕ್ಟ್ ಗರ್ಭಗುಡಿ ಮುಂದೆನೆ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ತಾರೆ. ದರ್ಶನ ಕೂಡ ಚೆನ್ನಾಗಾಯ್ತು. ದರ್ಶನ ಎಲ್ಲ ಮುಗಿಸಿ ಮತ್ತೆ ರೂಮಿಗೆ ಬರೋ ಅಷ್ಟರಲ್ಲಿ 9:30 ಆಗಿತ್ತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು 1 ಅವರ್ ರೆಸ್ಟ್ ಮಾಡಿ ಬೇರೆ ಸೈಡ್ ಸೀಯಿಂಗ್ಗೆ ಹೊರಟ್ವಿ. ನಾವು ಅಲ್ಲಿಂದ ಹೊರಟಿದ್ದು ರಾಮಪಾದ. ಇಲ್ಲಿ ಆಂಜನೇಯ ಸೀತೆನ ಶ್ರೀಲಂಕಾದಲ್ಲಿ ನೋಡೋಕೆ ಹೋದಾಗ ರಾಮ ಇದೇ ಜಾಗದಲ್ಲಿ ಕೂತಿದ್ರು ಅನ್ನೋ ಪ್ರತೀತಿ ಇದೆ. ಇಲ್ಲಿ ಶ್ರೀರಾಮಚಂದ್ರರ ಹೆಜ್ಜೆಯ ಗುರುತುಗಳಿದ್ದಾವೆ. ಇಲ್ಲಿಂದ ನಾವು ಹೊರಟಿದ್ದು ಪಂಬಂ ಬ್ರಿಡ್ಜ್. ಅಲ್ಲಿಂದ ನಾವು ಹೊರಟಿದ್ದು ವೆಲ್ಲಿಂದಿ ತೀರ್ಥ. ಇಲ್ಲಿ ಸೀತಾಮಾತೆಗೆ ಬಾಯಾರಿಕೆ ಆದಾಗ ಕುಡಿಯೋಕೆ ನೀರು ದೊರಕದೇ ಇದ್ದಾಗ ಸುತ್ತ ಸಮುದ್ರ ಇರೋ ಕಾರಣ ರಾಮಚಂದ್ರ ಅವರ ಬಾಣದಿಂದ ಒಂದು ಕುಂಡನ ನಿರ್ಮಿಸ್ತಾರೆ. ಇದು ಕುಡಿಯೋಕೆ ಯೋಗ್ಯವಾಗಿರೋ ನೀರು. ಅಲ್ಲಿಂದ ನಾವು APJ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ ಹಾಲ್ಗೆ ಹೊರಟ್ವಿ. ಅಲ್ಲಿಂದ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೊರಟ್ವಿ. ಈ ದೇವಸ್ಥಾನ ಮೊದಲು ಧನುಷ್ಕೋಟಿಯಲ್ಲಿ ಇತ್ತು. 1964ರ ಸೈಕ್ಲೋನ್ ಆದಾಗ ಆ ಟೆಂಪಲ್ ಬಿದ್ದೋಗಿ ಆದ ಕಾರಣ ರಾಮೇಶ್ವರಂಗೆ ಶಿಫ್ಟ್ ಮಾಡಿರ್ತಾರೆ. ಅಹಿರಾವಣನ ಸಂಹಾರಕ್ಕೆ ಆಂಜನೇಯ ಪಂಚಮುಖಿ ಅವತಾರವನ್ನ ಎತ್ತಿದ್ರು ಅನ್ನೋ ಪ್ರತೀತಿ ಇದೆ. ಇಲ್ಲಿ ಫ್ಲೋಟಿಂಗ್ ರಾಕ್ಸ್ ಕೂಡ ಇದೆ. ಅಲ್ಲಿಂದ ನಾವು ಹೊರಟಿದ್ದು ಲಕ್ಷ್ಮಣ ತೀರ್ಥ. ಈ ಲಕ್ಷ್ಮಣ ತೀರ್ಥ ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಹಿಂಭಾಗನೇ ಇದೆ. ಲಕ್ಷ್ಮಣ ತೀರ್ಥಮಲ್ಲಿ ಲಕ್ಷ್ಮಣ ಅವರ ಪಾಪ ಪರಿಹಾರಕ್ಕೋಸ್ಕರ ಇಲ್ಲಿ ಸ್ನಾನ ಮಾಡಿ ಪಕ್ಕದಲ್ಲೇ ಇರೋ ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ರು ಅನ್ನೋ ಪ್ರತೀತಿ ಇದೆ. ಮತ್ತೆ ಹೊರಟಿದ್ದು ಕೋದಂಡರಾಮ ಟೆಂಪಲ್. ಈ ಜಾಗದಲ್ಲಿ ರಾವಣನನ್ನ ಸಂಹಾರ ಮಾಡಿದ್ಮೇಲೆ ವಿಭೀಷಣನಿಗೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಮಾಡ್ತಾರೆ ವಿಭೀಷಣನಿಗೆ. ಅಲ್ಲಿಂದ ನಾವು ಹೊರಟಿದ್ದು ಧನುಷ್ಕೋಟಿಗೆ. ಇಲ್ಲಿಂದ ಶ್ರೀಲಂಕಾಗೆ ಕಲ್ಲಿನ ಸೇತುವೆ ಕಟ್ಟಿದ್ದು ವಾನರ ಸೈನ್ಯ ಜೊತೆ ಶ್ರೀರಾಮಚಂದ್ರರು ಶ್ರೀಲಂಕಾಗೆ ಹೊರಟಿದ್ದು ಇದೇ ಜಾಗದಿಂದ. ರಾಮೇಶ್ವರಮಲ್ಲಿ ಇಷ್ಟು ಜಾಗ ಕವರ್ ಮಾಡೋದಕ್ಕೆ ಕ್ಯಾಬ್ ಅವರು ನಮಗೆ ಚಾರ್ಜ್ ಮಾಡಿದ್ದು 2000 ರುಪೀಸ್.
ಇಲ್ಲಿಗೆ ರಾಮೇಶ್ವರಂ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.